ಜೀವನದಲ್ಲಿ ಮೊದಲು ಗೋಲ್ ಸೆಟ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಅದು ಯಾವುದಕ್ಕೆ ಮಾಡ್ಕೋಬೇಕು ಅಂದರೆ ಕಾಣದೇ ಇರೋದನ್ನು ಕಾಣೋ ಹಾಗೆ ಮಾಡೋದು. ನೀವು ಕಾಣದೇ ಇರೋದನ್ನು ಕಾಣಕ್ಕೆ ಹೋಗ್ತಾ ಇದ್ದೀರಾ. ಅನ್ನೋನ್, ಅನ್ಸೀನ್, ಏನು ಕಂಡಿಲ್ಲ ಅನ್ನೋನ್, ಅದನ್ನು ಕಾಣೋ ಹಾಗೆ ಮಾಡೋಕ್ಕೆ ನೀವು ಗೋಲ್ಸ್ ರೆಡಿ ಮಾಡ್ಕೋಬೇಕು. ಆವಾಗ ಆಟೋಮ್ಯಾಟಿಕ್ಕಾಗಿ ನೀವು ರೀಕನೆಕ್ಟ್ ಆಗ್ತೀರಾ. ಕನೆಕ್ಷನ್ ಇದೆ, ನಿಮ್ಗೆ ಅದು ಅನುಭವಕ್ಕೆ ಬರುತ್ತೆ. ನಿಮ್ಗೆ ಅನಿಸುತ್ತೆ ನನಗೆ ಕೈಗೆ ಸಿಗುತ್ತೆ ಅಂತ. ಆ ಟೈಮ್ನಲ್ಲಿ ಆ ಥರ ಸ್ಥಿತಿನಲ್ಲಿದ್ದಾಗ ಎಷ್ಟೋ ಜನ ನಿಮ್ಮನ್ನ ಎಲ್ಲೆಲ್ಲಿ ಇರ್ತಾರೋ ಅಲ್ಲಿಂದನೇ ಕ್ಷಮಿಸ್ಬಿಡ್ತಾರೆ, ಫ್ರೀ ಆಗಿಬಿಡ್ತೀರಾ. ಇದೊಂಥರ ಅಪೀಲ್ ಟಾಸ್ಕ್ ಅಂತಾರೆ. ನಮಗೆ ಗೊತ್ತಿಲ್ಲದೆ ನಾವು ಮೇಲೆ ಏರ್ತಿರ್ತೀವಿ. ನಮ್ಮ ಕರ್ಮ ಆ ರೀತಿ ಕೆಲಸ ಮಾಡುತ್ತೆ. ಏನಂದರೆ ನಮ್ಮಲ್ಲಿ ಒಂದು ಜ್ಯೋತಿ, ಅಂತರ್ಜ್ಯೋತಿ ಉಗಮವಾಗುತ್ತೆ. ಉಗಮವಾಗಿ ಅದು ಅಖಂಡ ಜ್ಯೋತಿ ಕಡೆಗೆ ಎಳೆಯಲ್ಪಡುತ್ತೆ. ನಾವು ಯಾವದನ್ನು ಕಾಣಲ್ವೋ ಅದನ್ನು ನಾವು ನೋಡೋಕ್ಕೆ ಹೋಗ್ತೀವೋ ನಮಗೆ ಕಾಣೋದು ಆವಾಗ ಬೆಳಕು ನೋಡ್ತೀನಿ ಅಂತ ಗೋಲ್ ಇಟ್ಕೋಬೇಡಿ. ಆ ಡಿವೈನ್ ಲೈಟ್ ಕಾಣಬೇಕಾದ್ರೆ ನಿಮ್ಮಲ್ಲಿ ಫಸ್ಟ್ ಬರಬೇಕು. ಏನೂ ಇಟ್ಕೊಳ್ಬಾರ್ದು. ಅನಂತ ಒಂದು ಪ್ರಶಾಂತತೆ ಬರುತ್ತೆ. ನೀವು ಹೇಗಿರ್ತೀರ ಅಂದರೆ ಶಾಂತವಾಗಿರ್ತೀರ. ವೆನ್ ಯು ರೈಸ್ ಅಬೌವ್ ವಿತ್ ದಟ್ ಡಿವೈನ್ ಲೈಟ್, ಯು ಫೀಲ್ ದಟ್ ಇನ್ಫಿನೈಟ್ ಪೀಸ್ ಆ್ಯಂಡ್ ಸೆರೆನಿಟಿ. ಶಾಂತ. ಇದು ಆಟೋಮ್ಯಾಟಿಕಲಿ ಇಟ್ ಡಿಸೆಂಡ್ಸ್ ಇನ್ ಟು ಯು. ಆವರಿಸ್ಕೊಂಡ್ಬಿಡುತ್ತೆ ಬಂದು. ಶಾಂತಿ ಅನ್ನೋದು ಫೀಲಿಂಗ್ ಆಗುತ್ತೆ. ಶಾಂತಿ ಆವರಿಸ್ಕೊಳ್ಳುತ್ತೆ, ಬೆಳಕಿರುತ್ತೆ, ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ, ಎಲ್ಲರೂ ಕ್ಷಮಿಸಿರ್ತಾರೆ, ಎಲ್ಲರಿಂದ ನಿಮಗೆ ಬಿಡುಗಡೆ ಇರುತ್ತೆ, ಕರ್ಮದಿಂದ ಬಿಡುಗಡೆ ಇರುತ್ತೆ.